ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರ, ನಿಮ್ಮೆಲ್ಲರುಗಳದಾಗಲಿ. ವೀಕ್ಷಕರೇ, ಗ್ರಹದೋಷ, ಮನೆ ವಾಸ್ತು ದೋಷ, ಇದ್ರ ಬಗ್ಗೆಲ್ಲ ನೀವು ಕೇಳಿದಿರ. ಆದರೆ ಸಾಕಷ್ಟು ಮಂದಿಗೆ ಒಳ್ಳೆ ಮನೆ ಕಟ್ತಾರೆ. ಒಳ್ಳೆ ಮನೆ ಕಟ್ಟಿದರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಹಣ ಖರ್ಚು ಮಾಡಿ ಮನೆ ಕಟ್ತಾರೆ. ಆದರೆ ಗ್ರಹದೋಷ ಆಗಿದೆ, ಇನ್ನೇನೋ ಆಗಿದೆ ಅಂತ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ಯಾರೋ ಗ್ರಹದೋಷ ಆಗಿದೆ ಈ ರೀತಿಯೆಲ್ಲ ಹೇಳ್ತಾರೆ. ನೀವು ಕೇಳಿದಿರ ಅಲ್ವಾ? ಅದಕ್ಕೆಲ್ಲ ಪರಿಹಾರ ಏನು ಅಂತ ನೋಡಿದಾಗ ನಾವು ಕೆಲವೊಂದು ಪರಿಹಾರಗಳನ್ನು ನಾವೇ ಕಂಡ್ಕೋಬೇಕು. ಕೆಲವೊಂದು ಪರಿಹಾರಗಳನ್ನು ನಾವೇ ಕಂಡ್ಕೋಬೇಕು. ಏನು ತಾಂತ್ರಿಕ ಮಾರ್ಗ ಇರ್ತದೆ, ತಪಸ್ಸಾಧನೆ ಇರುತ್ತೆ, ಯೋಗ ಸಾಧನೆ ಇರುತ್ತೆ, ಇದೆಲ್ಲ ಇರುತ್ತೆ ಅಲ್ವಾ? ಈ ಪ್ರಕೃತಿನಲ್ಲಿ ಕಲ್ಲು, ಗಿಡ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿ ಎಲ್ಲವೂ ಇರುತ್ತೆ. ಜೊತೆಗೆ ನಾವು ಸಮಾಜದಲ್ಲಿ ಬದುಕ್ತಾಯಿದ್ದೀವಿ. ಗ್ರಹದೋಷ ಆಗಿಬಿಟ್ರೆ ಮನೆ ನೀವು ಎಷ್ಟೇ ಹಣ ಖರ್ಚು ಮಾಡಿ, ಎಷ್ಟೇ ಕೋಟಿ ಹಣ ಖರ್ಚು ಮಾಡಿ ಗ್ರಹದೋಷ ಆಗಿಬಿಟ್ರೆ ಉದ್ಧಾರ ಆಗಲ್ಲ, ಏಳಿಗೆ ಆಗಲ್ಲ. ಮನೆಯಲ್ಲಿ ಯಾವಾಗೂ ಕಲಹ, ರೋಗಗಳ ಬಾಧೆ, ಜಗಳಗಳು, ಕಲಹಗಳು, ಏನೇನೋ ಸಮಸ್ಯೆಗಳು ಉಟ್ಕೊಳ್ತವೆ ಮನೆಯಲ್ಲಿ. ಹೆಂಡತಿ ಗಂಡ, ಮಕ್ಕಳು, ತಂದೆ ತಾಯಿ, ಹಾಗೆ ಮನೆಯಲ್ಲಿರೋ ಬಂಧುಗಳು ಇಲ್ಲೆಲ್ಲ ಉಟ್ಕೊಳ್ತಾರೆ. ಇನ್ನೂ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಚೆನ್ನಾಗಿದ್ದರು, ಮನೆಯ ಮಕ್ಕಳು, ಹೆಂಡತಿ ಗಂಡ ಎಲ್ಲರೂ ಚೆನ್ನಾಗಿದ್ದರು, ಒಟ್ಟಿಗೆ ಸಹಬಾಳ್ವೆ ನಡೆಸ್ತಾ ಇದ್ದರು, ನಾವು ಚೆನ್ನಾಗಿದ್ದೀವಪ್ಪ ಅಂತ ನಿಟ್ಟುಸಿರು ಬಿಡುವಾಗ ಯಾವುದೋ ಕೆಲವು ಅಪಶಕುನಗಳು ಅಂದರೆ ಯಾರು? ಶತ್ರುಗಳು, ಆಗದವ್ರು ಇರ್ಬೋದು, ಹೊಟ್ಟೆ ಕಿಚ್ಚಿಗೆ ಇರ್ಬೋದು, ಮಾಟ ಮದ್ದು ಮಂತ್ರ, ಮಾಯಾ ಮಾಟ ಮದ್ದು ಮಾಡಿಸಿರ್ಬೋದು. ಮಾಯಾ ಮಾಟ ಮದ್ದು ಮಾಡಿಸಿದ್ರೆ ಅವ್ರು ಎಲ್ಲಿ ಮಾಡಿಸಿದ್ದಾರೆ, ಏನು ಮಾಡಿಸಿದ್ದಾರೆ ಯಾರಿಗೂ ಗೊತ್ತಾಗಲ್ಲ, ಆ ಡೀಟೇಲಾಗಿ ಗೊತ್ತಿರಲ್ಲ. ಹಾಗೆ ಕೆಲವರು ಶತ್ರುಗಳು ಮನೆ ಒಳಗೆ ಪ್ರವೇಶ ಮಾಡ್ತಾರೆ. ದರಿದ್ರರು ಒಕ್ಕರ್ಸ್ಕೊಳ್ತಾರೆ, ಅಪಶಕನಗಳು ಒಕ್ಕರ್ಸ್ಕೊಳ್ತವೆ ಮನೆ ಒಳಗೆ. ಅವು ಗೊತ್ತಾಗಲ್ಲ ನಮಗೆ, ಅವೇ ಬರ್ತವೆ ಮನುಷ್ಯ ರೂಪದಲ್ಲಿ, ಪ್ರಾಣಿ ರೂಪದಲ್ಲಿ, ಪಕ್ಷಿ ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ. ದಾರಿದ್ರ್ಯಗಳು, ದುಷ್ಟಶಕ್ತಿಗಳು, ದುಷ್ಟರು, ಶತ್ರುಗಳು ಒಕ್ಕರ್ಸ್ಕೊತಾರೆ, ಮಾಯಾ ಮಾಟ ಮದ್ದು ಮಾಡ್ತಾರೆ. ಅಂಥವ್ರಿಗೆ ಗ್ರಹದೋಷ, ವಾಸ್ತು ಇರಬೇಕಲ್ಲ. ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂದರೆ ಅವಾಗಲೂ ವಾಸ್ತು, ಈ ಬಾಗಿಲು ಈ ಕಡೆ ಇರಬೇಕಿತ್ತು, ಆ ಕಿಟಕಿ ಆ ಕಡೆ ಇರಬೇಕಿತ್ತು. ಮನೆ ಮುಂದೆ ಅವರಿದ್ದಾರೆ, ಮನೆ ಮುಂದೆ ಇವರಿದ್ದಾರೆ, ಆ ಶತ್ರುಗಳು ಈ ಶತ್ರುಗಳು ಆ ಕಡೆ ಒರೆಸ್ಕೊಬಿಡ್ತಾರೆ. ಇದೆಲ್ಲ ಒಟ್ಟಿನಲ್ಲಿ ಗ್ರಹದೋಷ, ವಾಸ್ತುದೋಷ, ಶತ್ರುದೃಷ್ಟಿ ನಾಶ, ದಾರಿದ್ರ್ಯ ನಾಶ, ರೋಗನಾಶ, ಮಾಟ ಮದ್ದು, ಮಾಯಾ ಮಂತ್ರ, ಇವೆಲ್ಲ ಒಟ್ಟಿನಲ್ಲಿ ಏನೋ ಒಂದು ದೋಷಗಳು ಇರ್ತವೆ. ಅವೆಲ್ಲ ಕಳಿಬೇಕಂದ್ರೆ ಕೆಲವೊಂದು ಮಾರ್ಗಗಳನ್ನು ನಾವೇ ಕಂಡ್ಕೋಬೇಕು. ಈಗಾಗಲೇ ನಾನು ಸಾಕಷ್ಟು ವೀಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ನೋಡಿದರೆ ಈ ವಿಡಿಯೋ ನೋಡಿ. ಇದು ವಾಸ್ತು ದೋಷಕ್ಕೆ, ಗ್ರಹ ದೋಷಕ್ಕೆ, ರೋಗ ನಿವಾರಣೆಗೆ, ಶತ್ರುದೃಷ್ಟಿ ನಿವಾರಣೆಗೆ ಈ ಒಂದು ಸ್ಟೋನ್ಸ್ ಬರುತ್ತೆ, ನೆನಪಿಟ್ಕೊಳ್ಳಿ. ಈ ಸ್ಟೋನ್ಸ್ನ ನೀವು ಇದು ಹೀಗೆ ತೊಗೊಬಿಟ್ರೆ, ಅಂಗಡಿನಲ್ಲಿ ಹೋಗ್ಬಿಟ್ಟು ಎಲ್ಲ ಫುಟ್ಪಾತಲ್ಲಿ ಇಲ್ಲ ಅಂಗಡಿಯಲ್ಲಿ ಅಲ್ಲಿ ತೊಗೊಬಿಟ್ರೆ ಇದರಲ್ಲೇನು ಶಕ್ತಿ ಇಲ್ಲ ಅಂತಲ್ಲ, ಇರುತ್ತೆ. ನೀವು ಎಲ್ಲಿ ತಗೊಂಡ್ರೂ ಈ ಸ್ಟೋನ್ಸ್ನ ಶಕ್ತಿ ಇರುತ್ತೆ. ಆದರೆ ಗುರುಗಳು ಇದಕ್ಕೆ ಒಂದು ಬೀಜಾಕ್ಷರ ಮಂತ್ರಪಠಣ ಮಾಡಿ, ಬೀಜಾಕ್ಷರ ಮಂತ್ರ ಮಾಡಿ, ಇದಕ್ಕೊಂದು ಶಕ್ತಿ ತುಂಬಿ, ಆ ಜಪ ತಪ ಯೋಗ ಮಾಡಿ ಗುರುಗಳಾದವರು, ಅವ್ರು ಎಲ್ಲೇ ಇರಲಿ ಗುರುಗಳು, ನಿಮ್ಮ ಮನೆ ಪಕ್ಕದಲ್ಲಿರ್ಬೋದು, ನಿಮ್ಮ ಮನೆ ಅಕ್ಕಪಕ್ಕ ಇರ್ಬೋದು, ದೇವಸ್ಥಾನ ಇರ್ಬೋದು, ಮಠ ಇರ್ಬೋದು, ಮಂದಿರ ಇರ್ಬೋದು, ಒಟ್ಟಿನಲ್ಲಿ ಗುರುಗಳು ಮಂತ್ರಸಿದ್ಧಿ ಮಾಡಿ ಕಲ್ಲನ್ನು ಕೊಟ್ಟರೆ ಇದರಲ್ಲಿ ಹೆಚ್ಚಿನ ಶಕ್ತಿ ಇರುತ್ತೆ. ನೆನಪಿಟ್ಕೊಳ್ಳಿ. ಯಾವುದೇ ವಸ್ತುವನ್ನು ನೀವು ತಗೊಳ್ಳಿ, ಕೈಗೆ ಹಾಕೊಳ್ಳೋ ರಿಂಗ್ ತಗೊಳ್ಳಿ, ಏನೇ ತಗೊಳ್ಳಿ. ಈಗ ಕುತ್ತಿಗೆಯಲ್ಲಿ ತಾಳಿ ಕಟ್ತೀರ, ಸುಮ್ಮನೆ ಅಲ್ಲೆಲ್ಲೋ ತಾಳಿ ತೊಗೊಬಿಟ್ಟು ಅಂಗಡಿಯಲ್ಲಿ ತಾಳಿ ಕಟ್ಬಿಟ್ರೆ ಅದು ಮದುವೆನೇ. ಹಾಗೆ ಶಾಸ್ತ್ರೋಕ್ತವಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡ್ರೆ ಅದು ಮದುವೆನೇ. ಹಾಗೇ ಮನೆ ಮಕ್ಕಳು ಬಂಧು ಬಳಗ ಎಲ್ಲ ಸೇರಿ ಮದುವೆ ಮಾಡಿಕೊಂಡ್ರೆ ಅದು ಮದುವೆನೇ. ಹಂಗಾರೆ ವ್ಯತ್ಯಾಸ ಇರಲ್ವ? ಖಂಡಿತ ಇರುತ್ತೆ. ಹಾಗೆ ಇವು ಅಷ್ಟೇ. ಗುರುಗಳ ಹತ್ರ ತಗೊಂಡ್ರೆ ಅದಕ್ಕೆ ವ್ಯಾಲ್ಯೂನೇ ಬೇರೆ ಇರ್ತದೆ, ನೆನಪಿಟ್ಕೊಳ್ಳಿ.
ಓಕೆ, ಇದು ವಾಸ್ತು ದೋಷಕ್ಕಾಗುತ್ತೆ, ರೋಗ ನಿವಾರಣೆ ಆಗುತ್ತೆ, ಶತ್ರು ದೃಷ್ಟಿ ನಿವಾರಣೆ ಆಗುತ್ತೆ. ಹಾಗೆ ಇನ್ನೂ ಮಾಯಾ ಮಾಟ ಮದ್ದು ನಿವಾರಣೆ ಆಗುತ್ತೆ. ಇದು ಮನೆ ಬಾಗಿಲ ಮೇಲೆ ಕಟ್ಬೋದು, ಮನೆ ಬಾಗಿಲ ಮೇಲೆ ಕಟ್ಬೋದು. ಆದರೆ ಅಲ್ಲಿ ಕಟ್ಟೋದಕ್ಕಿಂತ ಯಾರಾದರೂ ಮನೆ ಬಾಗಿಲ ಹತ್ರ ಬಂದರೆ ಮನೆ ಒಳಗೆ ನೋಡ್ತಾರೆ. ಅವಾಗ ಅವ್ರಿಗೆ ಎದುರಾಗಿ ಮನೆ ಬಾಗಿಲ ಹತ್ರ ಯಾರನ್ನು ನಿಂತ್ಕೊಬಿಟ್ರೆ ಅವ್ರಿಗೆ ಎದುರಾಗಿ ಮನೆ ಹಾಲ್ ರೂಮಲ್ಲಿ ಮನೆ ಬಾಗಿಲಿಗೆ ಎದುರಾಗಿ ಗೋಡೆ ಮೇಲೆ ಇದು ಕಟ್ಟಬೇಕು. ಶೋಕೇಶ್ ಎಲ್ಲ ಇರುತ್ತಲ್ಲ ಮನೆ ಬಾಗಿಲಿಗೆ ಎದುರಾಗಿ, ಈ ಟಿ ವಿಗೆ ಇಟ್ಟಿರ್ತಾರೆ, ಅಲ್ಲಿ ಕಟ್ಟಿರೂ ನಡೀತದೆ. ಇಲ್ಲ ಮನೆ ಬಾಗಿಲಿಗೆ ಎದುರಾಗಿ ಕಟ್ಟಿರೂ ನಡೀತದೆ. ಇಲ್ಲ ಆಟೋ, ಕಾರು, ಟೂ ವೀಲರು, ಇದು ಟೂ ವೀಲರಲ್ಲಿ ಆಗೋದಿಲ್ಲ, 3 ವೀಲರ್ ಆಟೋನಲ್ಲಿ, ಕಾರ್ನಲ್ಲಿ, ಲಾರಿ, ಬಸ್ಸಲ್ಲಿ ಕೂಡ ಇದನ್ನು ಕಟ್ಬೋದು. ಆಫೀಸ್ಗಳಲ್ಲಿ ಕಟ್ಬೋದು, ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ಇದು ಅಷ್ಟೇ ಆದರೆ ಜೊತೆಯಲ್ಲಿ ಕೂಡ ಇಟ್ಕೋಬೋದು. ಇದೊಂದು ಸ್ಟೋನು, ಡೈಮಂಡ್ ಸ್ಟೋನ್, ಸೋಲಾರ್ ಸಿಸ್ಟಮ್ ಸ್ಟೋನ್, ಎನರ್ಜಿ ಡೈಮಂಡ್ ಸ್ಟೋನ್. ಇದು ಗೊತ್ತಾಯ್ತಲ್ಲ. ವಾಸ್ತು ದೋಷಕ್ಕೆ, ವಾಸ್ತು ನಿವಾರಣೆಗೆ, ಶತ್ರುದೃಷ್ಟಿ ನಿವಾರಣೆಗೆ, ಮಾಯಾಮಾಟ ಮದ್ದು ಮಾಡಿದ್ರೆ ಅದು ನಿವಾರಣೆಗೆ ಆಗುತ್ತೆ. ಗೊತ್ತಾಯ್ತಲ್ಲ. ಇದನ್ನು ಉಪಯೋಗಿಸ್ಕೋಬೇಕು. ಆದರೆ ಇದಕ್ಕೆ ಗುರುಗಳ ಹತ್ರ ಬೀಜಾಕ್ಷರ ಮಂತ್ರಗಳನ್ನು ಕಲಿತು ಸಿದ್ಧಿ ಮಾಡಿಕೊಂಡು ಮಂತ್ರಗಳನ್ನು ಇದರೊಳಗೆ ಪ್ರಾಣ ಪ್ರತಿಷ್ಠೆ ಮಾಡಿಕೊಟ್ರೆ ಒಳ್ಳೆಯದು. ಯಾವುದೇ ದೇವಸ್ಥಾನಗಳಿರ್ಬೋದು, ಆಫೀಸುಗಳಿರ್ಬೋದು, ಹೋಟೆಲ್ ಇರ್ಬೋದು, ಅಂಗಡಿ ಇರ್ಬೋದು, ಎಲ್ಲ ಕಡೆ ಇದನ್ನು ನೀವು ಕಟ್ಕೋಬೋದು. ನಾವು ಇದಕ್ಕೆ ಮಂತ್ರಸಿದ್ಧಿ ಮಾಡಿ ಇದಕ್ಕೆ ನಿಮಗೆ ಬೇಕಾದವರಿಗೆ ಇದು ಕೊಡಲಿಕ್ಕೆ ಒಂದು ವ್ಯವಸ್ಥೆ ಇರುತ್ತೆ. ಗೊತ್ತಾಯ್ತಲ್ಲ. ಇದು ವ್ಯವಸ್ಥೆ ಪಡ್ಕೊಳ್ಳಿ, ಸದ್ವಿನಿಯೋಗ ಪಡ್ಕೊಳ್ಳಿ. ಓಕೆನಾ. ಎಲ್ಲರೂ ಒಳ್ಳೆಯದೇ. ಇದೊಂದು ಪರಿಚಯ ಮಾಡಿದ್ದೀನಿ ನಿಮಗೆ ಸ್ಟೋನು. ಇದು ಇನ್ನೂ ಚೆನ್ನಾಗಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ಇನ್ನೂ ಚೆನ್ನಾಗಿ ತೋರಿಸ್ತೀನಿ. ಓಕೆನಾ. ಇದಿಷ್ಟು ಮಾಹಿತಿ. ಓಕೆ, ಈ ವಿಡಿಯೋನ ನೋಡೋಣ ಇನ್ನು ಲಾಸ್ಟ್ವರೆಗೂ. ಓಕೆ ವೀಕ್ಷಕರೇ, ನಾನು ನೀಟಾಗಿ ನಿಮಗೆ ವಿವರಿಸ್ತೀನಿ ನೋಡಿ. ಈ ರೀತಿ ನಾನು ಮಂತ್ರಸಿದ್ಧಿ ಮಾಡಿದ ಸ್ಟೋನ್ಸ್, ಕ್ರಿಸ್ಟಲ್ ಸ್ಟೋನ್ಸ್ ಅಥವಾ ಡೈಮಂಡ್, ಯಾವ ರೀತಿ ಡೈಮಂಡ್ ಇರುತ್ತೆ ಆ ಥರ ಇದು ಕಟಿಂಗ್ಸ್ ಇರುತ್ತೆ. ಇದರ ಮೇಲೆ ಕಲರ್ ಇರುತ್ತೆ. ಆದರೆ ನಿಮಗೆ ಬೆಳಕು ಬಿದ್ದಾಗ, ಸೂರ್ಯನ ಬೆಳಕು ಸಂಜೆ ಅಥವಾ ಬೆಳಗ್ಗೆ ಹೊತ್ತು ಬಿದ್ದಾಗ ಕಲರ್ ಬರುತ್ತೆ ಅಂತ ಇಟ್ಕೊಳ್ಳಿ. ಯಾಕಂದರೆ ಕಟಿಂಗ್ ಅದ್ರ ಮೇಲೆ ಆ ಥರ ಇರುತ್ತೆ. ಓಕೆನಾ. ಒಂದು ಹಿಡಿಯಷ್ಟು ದಪ್ಪ ಇರುತ್ತೆ. ಸುಮಾರು 150-200 ಗ್ರಾಮ್ ಇರುತ್ತೆ. 200 ಗ್ರಾಮ್ ಮೇಲೆ ಇರುತ್ತೆ ಇದು. ಓಕೆನಾ. ಈ ರೀತಿ ಸ್ಟೋನ್ ಇದನ್ನು ನೇತಾಕಬೇಕು. ದಾರ ಇರುತ್ತೆ. ಇದಕ್ಕೆ ಮಂತ್ರಸಿದ್ಧಿ ಮಾಡಿ ನಾವು ನಿಮಗೆ ಕೊಡ್ತೀವಿ. ಮಂತ್ರಸಿದ್ಧಿ ಮಾಡಿ ಏನೇನಕ್ಕಾಗುತ್ತೆ? ಗ್ರಹಗಳ ದೋಷ, ವಾಸ್ತು ದೋಷ, ಹಾಗೆ ಶತ್ರುದೃಷ್ಟಿ ದೋಷ, ದಾರಿದ್ರ್ಯ ನಿವಾರಣೆ, ಮಾಯಾ ಮಾಟ ಮದ್ದು ಯಾರಾದರೂ ಮನೆಗಳಲ್ಲಿ ಮಾಡಿದರೆ ಅಕ್ಕಪಕ್ಕ, ನಿಮ್ಮ ಮನೆಗೆ, ನಿಮ್ಮ ಸೈಟ್ಗೆ, ನಿಮ್ಮ ಜಮೀನಿಗೆ, ಹೊಲಕ್ಕೆ, ಗದ್ದೆಗೆ, ಅಥವಾ ನಿಮ್ಮ ವ್ಯಾಪಾರ ಅಂಗಡಿಗೆ, ನಿಮ್ಮ ವಾಹನಗಳಿಗೆ ಗ್ರಹದೋಷ ಇದ್ದರೆ, ಗ್ರಹಗಳ ಅಥವಾ ಶತ್ರುಗಳ ಕಾಟ, ಅವರ ದೋಷ ನಿಮ್ಮ ಮೇಲೆ ಬಿದ್ದಿದ್ರೆ ಇದರಿಂದ ಮಂತ್ರಸಿದ್ಧಿ ಆದಂಥ ಈ ರೀತಿ ಸ್ಟೋನ್ಸ್ ನಿಮ್ಮಲ್ಲಿರೋದ್ರಿಂದ ನಿಮಗೆ ಇದು ರಕ್ಷಣೆ ನೀಡುತ್ತೆ. ಪ್ರತಿಯೊಂದು ಅಣುವಿನಲ್ಲೂ ಶಕ್ತಿ ಇರುತ್ತೆ. ತನ್ನದೇ ಆದ ಗುರುತ್ವಾಕರ್ಷಣ ಬಲ, ಆಕರ್ಷಣ ಬಲ, ವಿಕರ್ಷಣ ಬಲ, ಡಿಫ್ಲೆಕ್ಷನ್ ಆ್ಯಂಡ್ ಅಟ್ರಾಕ್ಷನ್ ಎರಡೂ ಇರುತ್ತೆ ನೋಡಿ. ಈ ಒಂದು ಸ್ಟೋನು ನಿಮ್ಮ ಮನೆಯ ಬಾಗಿಲಿಗೆ ಎದುರಾಗಿ ಗೋಡೆ ಮೇಲೆ, ಅಂದರೆ ನಿಮ್ಮ ಶೋಕೇಶ ಇರುತ್ತಲ್ಲ, ಯಾರಾದರೂ ಮನೆ ಬಾಗಿಲು ಬಂದು ನಿಂತ್ಕೊಂಡಾಗ ನೇರವಾಗಿ ಗೋಡೆ ಇರುತ್ತಲ್ಲ ಅಲ್ಲಿ ಕಟ್ಟಬೇಕಾಗುತ್ತೆ. ಅಥವಾ ಜೊತೆಯಲ್ಲಿ ಇಟ್ಕೋಬೋದು, ನೀವು ಬ್ಯಾಗಲ್ಲಿ ಇಟ್ಕೋಬೋದು, ನಿಮ್ಮ ಜೊತೆಯಲ್ಲಿ ಇಟ್ಕೋಬೋದು. ಗೊತ್ತಾಯ್ತಲ್ಲ. ಇಂಥವನ್ನ ನೀವು ಕುತ್ತಿಗೆಯಲ್ಲಿ ಕೂಡ ಹಾಕ್ಬೋದು. ಆದರೆ ತುಂಬ ದೊಡ್ಡದು ಇದು, ನೀವು ಕುತ್ತಿಗೆಯಲ್ಲಿ ಹಾಕೋಬೋದು. ತುಂಬ ದೊಡ್ಡದಿದು, ಆದರೆ ಇಷ್ಟು ದೊಡ್ಡದು ಬೇಡ, ಚಿಕ್ಕದು ತೊಗೋಬೇಕು. ಗೊತ್ತಾಯ್ತಲ್ಲ. ಪಳಪಳ ಅಂತ ಹೊಳಿತಾ ಇರುತ್ತೆ, ಒಳ್ಳೆ ಡೈಮಂಡ್. ಓಕೆನಾ. ಇದನ್ನು ನೀವು ಮನೆಯಲ್ಲಿ ಬಾಗಿಲಿಗೆ ಎದುರಾಗಿ ಅಥವಾ ಅಂಗಡಿಗೆ ಬಾಗಿಲಿಗೆ ಎದುರಾಗಿ ಒಳಗಡೆ ಹಾಕಬೇಕು. ನೆನಪಿಟ್ಕೊಳ್ಳಿ. ಒಳಗಡೆ ನೇರವಾಗಿ ಗೋಡೆ ಮೇಲೆ ಒಂದು ಆಣಿ ಹಾಕಿ ನೇತಾಕಿದ್ರೆ ಆಯಿತು. ಅಥವಾ ದೇವ್ರ ಮನೆಯಲ್ಲಿ ಅಥವಾ ಪೂಜಾ ಮನೆ ಇರುತ್ತಲ್ಲ ನಿಮ್ಮ ದೇವ್ರ ಮನೆ, ಅಲ್ಲಿ ಕೂಡ ಈ ಸ್ಟೋನ್ಸ್ನ ನೀವು ಇಟ್ಕೋಬೋದು. ಗೊತ್ತಾಯ್ತಲ್ಲ. ಇದರಿಂದ ನಿಮಗೆ ಸಾಕಷ್ಟು ಆಕರ್ಷಣೆ, ವಿಕರ್ಷಣೆ ಎಲ್ಲ ಇರುತ್ತೆ. ಶತ್ರುಕಾಟ ಇರುತ್ತೆ. ಶತ್ರುಕಾಟ ಅದನ್ನು ದೂರ ಮಾಡುತ್ತೆ. ವ್ಯಾಪಾರ, ದಾರಿದ್ರ್ಯ ಇವೆಲ್ಲ ತುಂಬ ಕಷ್ಟ ಇರುತ್ತೆ. ಆಗ ಇದು ನಿಮಗೆ ಸಹಾಯ ಮಾಡುತ್ತೆ. ಈ ಸ್ಟೋನ್ಸು ಈ ಪ್ರತಿಯೊಂದು ಅಣುರೇಣು ತುಣಕಾಶದಲ್ಲೂ ಭಗವಂತ ಇರ್ತಾನೆ. ಗ್ರಹತಾರ ನಕ್ಷತ್ರಗಳ ದೇವತಾ ಶಕ್ತಿ ಇರುತ್ತೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು, ಭಕ್ತಿ ಇರಬೇಕು, ಗುರುಭಕ್ತಿ, ದೈವಭಕ್ತಿ
ಇವೆಲ್ಲ ಇರಬೇಕು. ಆಗ ಇವೆಲ್ಲ ನಿಮಗೆ ನಂಬಿಕೆಯಿಂದ ಇವು ಕೆಲಸ ಮಾಡ್ತವೆ ಹೊರತು ಯಾವುದೋ ಅಪನಂಬಿಕೆ, ಯಾವುದೋ ಅನುಮಾನ ಇರಬಾರ್ದು. ಯಾರ್ಯಾರೋ ನಿಮ್ಮನ್ನು ಕೆಡಿಸ್ಲಿಕ್ಕೆ ನೋಡ್ತಾರೆ, ತುಳಿಲಿಕ್ಕೆ ನೋಡ್ತಾರೆ, ನಿಮ್ಮನ್ನು ಹಾಳು ಮಾಡಲಿಕ್ಕೆ ನೋಡ್ತಾರೆ. ಅವ್ರ ಮಾತೆಲ್ಲ ಕೇಳೋದು ಸರಿ ಕಾಣಲ್ಲ. ನಿಮ್ಮ ಮಾರ್ಗ ಒಳ್ಳೆಯ ಮಾರ್ಗ ಆಗಿದ್ದರೆ ಆ ದೈವ ಗುರು ನಿಮಗೆ ಸದಾ ಸಹಾಯ ಮಾಡ್ತಾನೆ. ನೆನಪಿಟ್ಕೊಳ್ಳಿ, ಗುರು ದೈವದ ಮೇಲೆ ಭಾರ ಹಾಕಿ. ನೋಡಿ, ಈ ಸ್ಟೋನ್ಸ್ ಬೇಕಾದರೆ ಹೇಳಿ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋಯಿಂದ ನಿಮಗೆ ಉಪಯೋಗ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ವೀಕ್ಷಕರೇ ನೋಡಿದ್ರಲ್ಲ, ನೀವು ಈ ವಿಡಿಯೋ ನೋಡಿದ್ರ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಇನ್ನೂ 2 ಚಾನಲ್ ಇದೆ ನಮ್ಮದು. ಓಮಾಸ್ NS 2012 ಒಂದು ಚಾನಲ್ಲು, ನಾಗಸೃಷ್ಟಿ ಒಂದು ಚಾನಲ್ಲು, ಆಮೇಲೆ ನಾಗಸೃಷ್ಟಿ ಲೋಕ 0 ಅಂತ ಇರುತ್ತೆ 0, ಅದು ಕೂಡ ನೋಡಿ. ಓ ಅಂತ ಇರುತ್ತೆ, ನಾಗಸೃಷ್ಟಿ ಲೋಕ ಓ ಇರುತ್ತೆ, ಅದು ನೋಡಿ. ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸಂಜೆ ಹೊತ್ತಿರುತ್ತೆ, ಡೇನಲ್ಲಿರುತ್ತೆ. ಸೇರ್ಕೋಬೋದು. ಸೇರ್ಕೊಳ್ಳೋರು ಕಲಿಯಬೋದು. ಯಂತ್ರ, ತಂತ್ರ, ಮಂತ್ರ, ಕುಂಡಲಿನಿ ಸಾಧನೆ ಇದೆಲ್ಲ ಕಲಿಬೋದು. ಓಕೆನಾ? ಓಕೆ, ನಿಮಗೆಲ್ಲರೂ ಒಳ್ಳೆಯದಾಗಲಿ. ಗ್ರಹದೋಷ ಸರಿ ಇದ್ದರೆ, ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂದರೆ ಅದು ಕೂಡ ಕಷ್ಟ. ಹಾಗೆ ಮನೆಯಲ್ಲಿ ಎಲ್ಲ ವಾಸ್ತು ಸರಿ ಇದ್ದು ಗ್ರಹದೋಷ ಇದ್ದರೆ ಅದು ಕೂಡ ಕಷ್ಟ. ಗ್ರಹದೋಷ ಸರಿ ಇಲ್ಲ ಅಂದರೂ ಪ್ರಾಬ್ಲಮ್ಮೇ, ಮನೆ ವಾಸ್ತು ಸರಿ ಇಲ್ಲ ಅಂದರೂ ಪ್ರಾಬ್ಲಮ್ಮೇ. ಹಾಗೆ ನಾವು ಕರೆಕ್ಟಾಗಿದ್ದರೂ ಯಾರಾದರೂ ಶತ್ರುಗಳು ಮಾಯಾಮಾಟ ಮಾಡಿದ್ರು ಅವಾಗಲೂ ತೊಂದರೆನೇ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವೇ ನಿವಾರಣೆ ಮಾಡ್ಕೋಬೇಕು ಸಮಸ್ಯೆಗಳಿಗೆ. ಇದನ್ನು ಕಲಿಬೇಕು, ಫಾಲೋ ಮಾಡಬೇಕು. ಅವಾಗೇ ನಮ್ಗೆ ಒಳ್ಳೆಯದಾಗೋದು, ಅಭಿವೃದ್ಧಿ ಆಗೋದು. ಸರಿನಾ? ಓಕೆ ಬಿಡೆ, ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.